ರಜಾ ದಿನಗಳನ್ನ ಹೆತ್ತವರು ಸಹೋದರಿಯರ ಜೊತೆಗೆ ಕಳೆಯಲು ಬಂದಿದ್ದ ಯೋಧನಿಗೆ ಸೇನಾ ಅಧಿಕಾರಿಗಳಿಂದ ಬುಲಾವ್ ಬಂದ ಹಿನ್ನೆಲೆಯಲ್ಲಿ ರಜೆ ಮೊಟಕುಗೊಳಿಸಿದ್ದು, ಮನೆಯವರೆಲ್ಲ ಆರತಿ ಬೆಳಗಿ ಸಿಹಿ ತಿನ್ನಿಸಿ ಜಯಶಾಲಿ ಆಗಿ ಬಾ ಮಗನೆ ಅಂತ ಬೀಳ್ಕೊಟ್ಟಿದ್ದಾರೆ. ತಾಲೂಕಿನ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ತಿರುಳ್ಗನ್ನಡನಾಡು ಒಕ್ಕುಂದ ಗ್ರಾಮದ 21 ವರ್ಷದ ಯೋಧ ಬಸವಂತಪ್ಪ ರುದ್ರಪ್ಪ ಕಲ್ಲಿ ಭಾನುವಾರ ರಾತ್ರಿ ರಾಜಸ್ಥಾನದ ಜೈಸಲ್ಮೇರ್ ಕಡೆ ಪ್ರಯಾಣ ಬೆಳೆಸಿದ್ರು. ಬಸವಂತಪ್ಪ ಸೇನಾ ವಾಹನದ ಚಾಲಕನಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇನ್ನು ಬಸವಂತಪ್ಪ ತಂದೆ ರುದ್ರಪ್ಪ ಒಕ್ಕುಂದ ಗ್ರಾಮ ಪಂಚಾಯಿತಿಯಲ್ಲಿ ನೀರು ಪೂರೈಕೆ ಕೆಲಸ ಮಾಡುತ್ತಿದ್ದರೆ, ತಾಯಿ ನಿರ್ಮಲಾ ಅದೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆಗಿದ್ದಾರೆ. ಈ ದಂಪತಿಗೆ ಒಬ್ಬನೇ ಮಗ, ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ. ತಮಗೆ ಒಬ್ಬನೇ ಗಂಡು ಮಗನಿದ್ದರೂ ಕೂಡ ಸೈನ್ಯಕ್ಕೆ ಕಳುಹಿಸುವ ಮೂಲಕ ಈ ದಂಪತಿ ದೇಶಾಭಿಮಾನ ಮೆರೆದಿರುವುದು ವಿಶೇಷ. ಭಾನುವಾರ ರಾತ್ರಿ ಮನೆಯಲ್ಲಿ ಮಗನಿಗೆ ಆರತಿ ಬೆಳಗಿ ಸಿಹಿ ತಿನ್ನಿಸಿದ ಬಸವಂತಪ್ಪ ತಂದೆ, ತಾಯಿ, ಅಜ್ಜಿ ಮತ್ತು ಸಹೋದರಿಯರು ಸಂತಸದಿಂದ ಕಳುಹಿಸಿಕೊಟ್ಟರು. ಮಾಧ್ಯಮದ ಜೊತೆಗೆ ಮಾತನಾಡಿದ ಯೋಧ ಬಸವಂತಪ್ಪ ಕಲ್ಲಿ, ಚಿಕ್ಕ ವಯಸ್ಸಿನಿಂದ ಸೇನೆಗೆ ಸೇರಬೇಕು ಎಂಬುದು ನನ್ನ ಆಸೆ ಆಗಿತ್ತು. ಕಠಿಣ ಅಭ್ಯಾಸ ಮಾಡಿ ಭರ್ತಿಯಾಗಿದ್ದೇನೆ. ಈಗ ರಜೆ ಮೇಲೆ ಊರಿಗೆ ಬಂದಿದ್ದೆ. ಸೇನಾಧಿಕಾರಿಗಳು ಕರೆ ಮಾಡಿ ಯುದ್ಧದ ವಾತಾವರಣ ಸೃಷ್ಟಿಯಾಗಿದ್ದು, ತಕ್ಷಣ ಕರ್ತವ್ಯಕ್ಕೆ ಮರಳುವಂತೆ ಸೂಚಿಸಿದ್ರು. ಹಾಗಾಗಿ ರಜೆ ಅರ್ಧಕ್ಕೆ ಮೊಟಕುಗೊಳಿಸಿ ಹೋಗುತ್ತಿದ್ದೇನೆ ಎಂದರು. ಅಪ್ಪ, ಅವ್ವ, ಅಜ್ಜಿ ಧೈರ್ಯದಿಂದ ಕೆಲಸಕ್ಕೆ ಹೋಗು. ನಿನಗೆ ವಹಿಸಿದ ಜವಾಬ್ದಾರಿ ಅಚ್ಚುಕಟ್ಟಾಗಿ ನಿರ್ವಹಿಸು. ಮನೆತನ, ಊರು ಮತ್ತು ದೇಶಕ್ಕೆ ಕೀರ್ತಿ ತೆಗೆದುಕೊಂಡು ಬರುವಂತೆ ಹಾರೈಸಿ ಆಶೀರ್ವದಿಸಿದರು ಎಂದಿದ್ದಾರೆ. ನನಗೆ ಇದು ಮೊದಲ ಯುದ್ಧದ ಅನುಭವ. ನನಗೂ ತುಂಬಾ ಕುತೂಹಲ ಇದೆ. ನಮ್ಮ ಅಮಾಯಕ ಜನರನ್ನ ಹತ್ಯೆ ಮಾಡಿರುವ ಉಗ್ರರನ್ನ ಅವರದ್ದೇ ನಾಡಿಗೆ ಹೋಗಿ ನಾವು ಸಂಹಾರ ಮಾಡುತ್ತೇವೆ ಅಂತ ಬಸವಂತಪ್ಪ ಎಚ್ಚರಿಸಿದ್ರು. ಸ್ವಲ್ಪ ದುಃಖವೂ ಇದೆ. ಆದರೂ ಗಟ್ಟಿ ಧೈರ್ಯ ಮಾಡಿ ಮಗನನ್ನ ಖುಷಿಯಿಂದ ಕಳುಹಿಸುತ್ತಿದ್ದೇವೆ. ಮೇಲಾಧಿಕಾರಿಗಳು ಹೇಳಿದ ಕೆಲಸ ಒಳ್ಳೆಯ ರೀತಿ ಮಾಡಿ ಯುದ್ಧದಲ್ಲಿ ಗೆದ್ದು ಬರುವಂತೆ ಆಶೀರ್ವದಿಸಿದ್ದೇವೆ. ನಮಗೆ ಒಬ್ಬನೇ ಗಂಡು ಮಗ ಇದ್ದರೂ ಅವನ ಆಸೆಯಂತೆ ದೇಶ ಸೇವೆ ಮಾಡಲು ಸೈನ್ಯಕ್ಕೆ ಕಳುಹಿಸಿದ್ದೇವೆ ಎನ್ನುತ್ತಾರೆ ಬಸವಂತಪ್ಪ ತಾಯಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಿರ್ಮಲಾ ಕಲ್ಲಿ. ಇನ್ನು ಸಹೋದರಿ ನಾಗರತ್ನ ಮಾತನಾಡಿ, ಪಾಕಿಸ್ತಾನಿ ಉಗ್ರರು ನಮ್ಮ ಭಾರತೀಯ ಮಹಿಳೆಯರ ಸಿಂಧೂರ ಅಳಿಸಿ ಹಾಕಿದ್ದಾರೆ. ಅದಕ್ಕೆ ತಕ್ಕ ಉತ್ತರ ನೀಡಬೇಕಿದೆ. ಹಾಗಾಗಿ ನಮ್ಮ ಭಾರತೀಯ ಸೇನೆ ಜಯಶಾಲಿ ಆಗಬೇಕೆಂದು ನಮ್ಮ ಅಣ್ಣನನ್ನ ಖುಷಿಯಿಂದ ಕಳುಹಿಸುತ್ತಿದ್ದೇವೆ ಎಂದರು. ಒಬ್ಬನೇ ಗಂಡು ಮಗುನಿರುವ ತಂದೆ ತಾಯಿ ಬಹುತೇಕರು ಮಗ ನಮ್ಮ ಕಣ್ಮುಂದೆ ಇರಲಿ ಅಂತ ಬಯಸುತ್ತಾರೆ. ಆದರೆ ಈ ದಂಪತಿ ಮಗ ರಾಷ್ಟ್ರ ಸೇವೆ ಮಾಡಲಿ ಅಂತ ಭಾರತೀಯ ಸೇನೆಗೆ ಸೇರಿಸಿರುವುದು ಶ್ಲಾಘನೀಯ. ಈಗ ಪಾಕಿಸ್ತಾನದ ವಿರುದ್ಧ ಯುದ್ಧ ಸೃಷ್ಟಿಯಾಗಿದ್ದರಿಂದ ರಜೆ ಮೊಟಕುಗೊಳಿಸಿ ಸೈನಿಕ ಕರ್ತವ್ಯಕ್ಕೆ ಮರಳುತ್ತಿದ್ದೇನೆ. ಆತನನ್ನ ಕುಟುಂಬಸ್ಥರು ಮತ್ತು ನಾವೆಲ್ಲ ಗ್ರಾಮಸ್ಥರು ಸೇರಿಕೊಂಡು ಪ್ರೀತಿಯಿಂದ ಕಳುಹಿಸಿ ಕೊಡುತ್ತಿದ್ದೇವೆ ಎಂದು ಗ್ರಾಮಸ್ಥ ಮಡಿವಾಳಪ್ಪ ತಡಸಲ್ ಹೇಳಿದ್ರು. ಕಳಿಸಿದ್ರಿ, ಇದಕ್ಕೇನಂತೀರಿ? ಏನು ಕಳಿಸಿದ್ರಿ, ಅವಂದು ಆಸೆನ ಐತ್ರಿ, ಅದ ಹೋಗ್ಬೇಕು ನಾ ಅನ್ನೋದು. ನಾವೆಲ್ಲ ಬೇಡ ಅಂದ್ರೆ ಅವಂದು ಆಸೆ ಐತ್ರ ಹೋಗ್ಕೇನ ಅಂತ ಹೇಳಿ, ಆದ್ರೂ ನಾವು ಗಟ್ಟಿ ಮನಸ್ಸು ಮಾಡಿ ಕಳಿಸಿದ್ರಿ. ನಿಮ್ಮ ಹೆಸರು? ನಿರ್ಮಲಾ ಕಲ್ಲಿ. ನಾ ಇವತ್ತು ನೈಟ್ ಹೊಂಟೇನಿ ರೀ. ನಾ ರಾಜಸ್ಥಾನ ಜೈಸಲ್ಮೇರ್ದಾಗ ಇರ್ತೇನೆ ರೀ. ಫೋನ್ ಮಾಡಿ ಈಗ 4 ದಿವಸದಿಂದ ಫೋನ್ ಮಾಡಿದ್ದೆ ರೀ, ಬಾ ಅಂತೇಳಿ. ಸೂಟಿ ಇನ್ನೂ 7 ದಿನ ಸೂಟಿ ಐತ್ರಿ, ಅಂದ್ರೆ ಈಗ ನಡ್ಕೊ ಹೊಂಟೇನಿ ರೀ. ಏನಂತ ಹೇಳಿದ್ರು? ಏನಿಲ್ಲ, ಸಿಚುವೇಶನ್ ಈ ರೀತಿ, ಈಗ ನೀವು ಸೂಟಿ ಅದನ್ನು ರಿಕಾಲ್ ಮಾಡಿ ಹೊಳ್ಳಿ ಬರ್ಬೇಕು ನೀ ಈಗ ಫೋನ್ ಮಾಡಿ ಹೇಳಿದ್ರು. ಎಷ್ಟು ವರ್ಷ ಆಯ್ತು ನೀವು? ನಾ ಈಗ ಸೇನೆ ಸೇರಿ 1 ವರ್ಷ ಮುಗಿತು ರೀ. ನಮ್ಮೂರ ಬಸವಂತಪ್ಪ ಕಲ್ಲಿ ಅಂತೇಳಿ ಇವತ್ತಿಗೆ ಸೇನೆಗೆ ಸೇರ್ಕೊಂಡ 1 ವರ್ಷ ಆಯಿತು. ತಂದೆ ತಾಯಿಗೆ ಒಬ್ಬ ಗಂಡು ಮಗ, 2 ಹೆಣ್ಣು ಮಕ್ಕಳು ಅದಾರ. ಎಲ್ಲರೂ ಇಲ್ಲೇ ಊರಾಗಿರ್ಲಿ, ಕಣ್ಮುಂದೆ ಬೆಳೆ ದೊಡ್ಡವರಾಗಲಿ ಅಂತ ವಿಚಾರ ಮಾಡಿರ್ತಾರೆ. ಒಬ್ಬ ಮಗ ಇದ್ರು, ಇವ್ರಿಗೆ ಮಾಡಿದ್ರು ರಾಷ್ಟ್ರ ಸೇವೆಗೆ ನಮ್ಮ ಮಗನೂ ಸೇವೆ ಸಲ್ಲಿಸಲಿ ಅನ್ನೋ ಉದ್ದೇಶಕ್ಕಾಗಿ ಭಾರತೀಯ ಸೇನೆಗೆ ಸೇರಿಸಿದ್ರು. ಸೇರಿಸ್ತಾರಂತ ಈಗ ಮೊನ್ನೆ ಹೋದಾಗಿಂದ 1 ವರ್ಷದಾಗ ಮೊನ್ನೆ ಬಂದು ಹೋಗಿದ್ದ. ಈಗ 1 ತಿಂಗಳ ಬರ್ತಾನ ನಾವು ವಿಚಾರ ಮಾಡಿದ್ದು. 10-12 ದಿನ ಇರ್ತೀವಿ ನಾನು ಮನ್ಯಾಗ. ಅಕ್ಕಂಗ್ಯಾರ ಹಿಂಬಾಲೆ, ತಂದೆ ತಾಯಿ ಹಿಂಬಾಲೆ 4 ದಿನ ಇದ್ದು ಹೋಗ್ಬೇಕು ಅನ್ನೋ ವಿಚಾರ ನಮ್ಮ ಯುವದಿಗಿತ್ತು. ಅನಿರೀಕ್ಷಿತವಾಗಿ ಏನಾಗ್ಬಿಡ್ತು, ಇಂಡಿಯಾ ಮತ್ತು